ಡಾಕ್ಟರ್ ಶ್ರೀಧರ್ ಅವರು ನಮ್ಮ ಭೇಟಿ ಸುಮಾರು 35 ವರ್ಷಗಳ ಹಿಂದೆ ನನ್ನ ವಿದ್ಯಾರ್ಥಿ ಆಗಿದ್ದು ಶ್ರೀಧರ್ ಅವರು. ಆ ನಂತರ ಇವತ್ತೇ ನಾನು ಅವರನ್ನು ಭೇಟಿಯಾಗಿರೋದು. ಶ್ರೀಕಂಠಯ್ಯನವರು ಕೂಡ ಅಷ್ಟೇನೆ, ಅವರು ನನ್ನ ಪ್ರೀತಿಯ ವಿದ್ಯಾರ್ಥಿ. ಆ ಕಾಲಕ್ಕೆ ನನ್ನ ಮೆಚ್ಚಿನ ವಿದ್ಯಾರ್ಥಿ ಆಗಿದ್ರು ಇವರು. ಆಗ ಯಾಕೆ ಅಂತಂದ್ರೆ ತುಂಬಾ ಬುದ್ಧಿವಂತರು, ಅಷ್ಟೇ ಡೀಸೆಂಟು. ಯಾವಾಗ್ಲೂ ಅವ್ರು ಎಷ್ಟು ಇನ್ನೋಸೆಂಟ್ ಅಂತಂದ್ರೆ ತುಂಬಾ ಬುದ್ಧಿವಂತರು, ಆದ್ರೆ ಅವರಲ್ಲಿರೋ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರನ್ನ ಪ್ರೇರೇಪಿಸಿ ನಾನು ನನ್ನ ಇನ್ನೊಬ್ಬ ವಿದ್ಯಾರ್ಥಿನಿ ಶೋಭಾ ಹೇಳಿದಾಗ ಅವರು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದಲ್ಲಿ ಹಿಂಗೆ ಪ್ರೊಫೆಸರ್ ಆಗಿದ್ದಾರೆ ಅಂತ ಹೇಳಿ ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ ನಾನು ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಬ್ಬ ಶಿಕ್ಷಕನಾದವನಿಗೆ ತನ್ನ ವಿದ್ಯಾರ್ಥಿಗಳ ಬೆಳವಣಿಗೆಯನ್ನು ಕಂಡು ಅವರು ಉನ್ನತ ಹಂತವನ್ನು ಏರಿ ಅವರು ಒಂದು ಉನ್ನತ ಸ್ಥಾನದಲ್ಲಿ ಇರುವಾಗ ಅದನ್ನು ನೋಡಿದಾಗ ಆಗೋ ಖುಷಿ ಇದೆಯಲ್ಲ, ಅದು ಬಹಳ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳು ಆ ಸ್ಥಾನವನ್ನು ಮುಟ್ಟಿದಾಗ ನಮ್ಗೆ ಏನ್ ಸಂತೋಷ ಆಗುತ್ತೋ ಅದಕ್ಕಿಂತ ಮಿಗಿಲಾದ ಸಂತೋಷ ಮತ್ತು ಖುಷಿ ಆಗತ್ತೆ. ಡಾಕ್ಟರ್ ಶ್ರೀಧರ್ ಅವರು 35 ವರ್ಷದ ನಂತರ ನನ್ನನ್ನು ದೂರದರ್ಶನದ ಒಂದು ಕಾರ್ಯಕ್ರಮದಲ್ಲಿ ನೋಡಿ, ತಟ್ಟಂತೆ ಹೇಳಿ ಕಾರ್ಯಕ್ರಮದಲ್ಲಿ ಎಲ್ಲೋ ಫೋನ್ ನಂಬರ್ ಅನ್ನ ಕಲೆಕ್ಟ್ ಮಾಡಿ ನನಗೆ ಕಾಲ್ ಮಾಡಿ, ಅವರು ಸಾರ್ ನಿಮ್ಮನ್ನು ನೋಡಬೇಕು ಸಾರ್, ಬಹಳ ವರ್ಷ ಆಯ್ತು ನಿಮ್ಮನ್ನ ಭೇಟಿ ಆಗ್ಬೇಕು ಸರ್ ಅಂತ ಅವರು ಬಹಳ ಹಂಬಲ್ ಆಗಿ ನನ್ನನ್ನ ಕೇಳ್ಕೊಂಡಾಗ ಎಷ್ಟು ಖುಷಿ ಆಯ್ತು ಅಂದ್ರೆ, ನನ್ನ ವಿದ್ಯಾರ್ಥಿ ಒಬ್ಬ ಡಾಕ್ಟರ್ ಆಗಿ ಈ ಹಂತವನ್ನು ಮುಟ್ಟಿ ಇನ್ನೂ ಗುರುಗಳನ್ನ ಸ್ಮರಣೆ ಮಾಡ್ತಾ ನೆನಪಲ್ಲಿ ಇಟ್ಕೊಂಡಿದ್ದಾರಲ್ಲ, ಗುರುಗಳಿಗೆ ಇದಕ್ಕಿಂತ ದೊಡ್ಡದೇನು ಬೇಕಾಗಿಲ್ಲ. ನೋಡಿ, ಉಪಾಧ್ಯಾಯಶ್ಚ ವೈದ್ಯಾಶ್ಚ ಕಾರ್ಯಾಂತೆ ಅಪ್ರಯೋಜಕ ಅನ್ನೋ ಒಂದು ಮಾತಿದೆ. ಉಪಾಧ್ಯಾಯರು ಮತ್ತು ವೈದ್ಯರು ಹೇಗೆ ಅಂತ ಅಂದ್ರೆ ಅವ್ರ ಕೆಲಸ ಮುಗಿದ ಮೇಲೆ ಅವ್ರನ್ನ ಯಾರು ನೆನಪು ಮಾಡ್ಕೊಳ್ಳೋದಿಲ್ಲ. ಆದ್ರೆ ನನ್ನ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇವತ್ತಿಗೂ ಕೂಡ, ನಾನು ರಿಟೈರ್ ಆಗಲಿ 11 ವರ್ಷ ಆಯ್ತು, ಈಗಲೂ ಕೂಡ ನನ್ನ ಸಂಪರ್ಕದಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಪರ್ಕದಲ್ಲಿದ್ದಾರೆ. ಪ್ರತಿನಿತ್ಯ ಕಾಲ್ ಮಾಡ್ತಾರೆ, ಮನೆಗೆ ಬರ್ತಾರೆ, ಭೇಟಿ ಮಾಡಿ ಹೋಗ್ತಾರೆ. ಅದನ್ನೆಲ್ಲ ನೆನಪು ಮಾಡ್ಕೊಂಡಾಗ ಶಿಕ್ಷಕರಿಗೆ ಇದಕ್ಕಿಂತ ದೊಡ್ಡ ಸಿರಿ ಸಂಪತ್ತು ಬೇರೆ ಯಾವುದೂ ಇಲ್ಲ ಅಂತ ನನಗನ್ಸುತ್ತೆ. ಇನ್ನು ವೈದ್ಯರು ಕೂಡ ಅಷ್ಟೇ. ವೈದ್ಯರು ಅವರು ಚಿಕಿತ್ಸೆ ಆಗೋವರೆಗೂ ಅಷ್ಟೇನೆ, ಚಿಕಿತ್ಸೆ ಮುಗಿದ ನಂತರ ಮುಗಿದೋಯ್ತು, ಅವ್ರನ್ನ ಯಾರು ನೆನಪು ಮಾಡ್ಕೊಳ್ಳೋದಿಲ್ಲ. ಆದ್ರೆ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ವೈದ್ಯರು ಸಾಮಾನ್ಯ ಮನುಷ್ಯರಲ್ಲ, ನಾವಾಗ ಅನ್ಕೋಬಾರದು. ಅವರು ಸಾಕ್ಷಾತ್ ನಾರಾಯಣೋ ಹರಿಹಿ, ವೈದ್ಯರು ನಾರಾಯಣ, ಹರಿ ಸಾಕ್ಷಾತ್ ಅಂತ ಹೇಳ್ತಾರೆ. ಅದರಲ್ಲೂ ಸೇವಾ ಮನೋಭಾವ ಇರ್ತಕ್ಕಂಥ ವೈದ್ಯರು. ಈಗ ನೀವೆಲ್ಲ ಕೇಳಿದ್ರಿ, ಮಂಡ್ಯದಲ್ಲಿ 5 ರೂಪಾಯಿಗೆ ಚಿಕಿತ್ಸೆ ಕೊಡುವಂತಹ ವೈದ್ಯರು, 100 ರೂಪಾಯಿಗೆ ಚಿಕಿತ್ಸೆ ಕೊಡುವಂತಹ ವೈದ್ಯರು, ಉಚಿತವಾಗಿ ಚಿಕಿತ್ಸೆ ಕೊಡುವಂತಹ ವೈದ್ಯರು. ಇದನ್ನೆಲ್ಲ ನೋಡಿದಾಗ ನಮ್ಮ ಬದುಕಿನಲ್ಲಿ ಬೇಕಾದಷ್ಟು ಆಸೆ ಆಕಾಂಕ್ಷೆಗಳನ್ನ ಹೊತ್ತು ನಾವು ಬದುಕ್ತಿರ್ತೇವೆ. ಆದ್ರೆ ಅದೆಲ್ಲಕ್ಕಿಂತ ಮಿಗಿಲಾದ್ದೇನಪ್ಪಾ ಅಂದ್ರೆ ಜನರ ಸೇವೆ ಮಾಡಬೇಕು. ನಾನೊಬ್ಬ ನಿದ್ದೆಯ ಮಾಡಿದೇನಾದರೆ ಅದು ನನ್ನ ಒಬ್ಬನ ಸುಖಕ್ಕೆ, ನಾನೊಬ್ಬನ ಎಚ್ಚೆತ್ತು ದುಡಿಯುವೇನಾದರೆ ಊರಿನೆಲ್ಲರ ಹಿತಕ್ಕೆ. ನಾನೊಬ್ಬ ಊಟ ಮಾಡಿ ನಿದ್ದೆ ಮಾಡ್ತೀನಿ ಅಂದ್ರೆ ನನ್ನ ಸುಖ ಅಷ್ಟೇನೆ. ಆದ್ರೆ ಆ ನಿದ್ದೆಯಲ್ಲಿ ಎಚ್ಚೆತ್ತು ನಾನು ಇತರರಿಗಾಗಿ ಬದುಕ್ತೀನಿ ಅಂತ ಅಂದ್ರೆ ಅದು ಊರಿನೆಲ್ಲರ ಹಿತಕ್ಕೆ. ಯಾವಾಗಲೂ ನಾವು ಸರ್ವೇ ಜನಾಃ ಸುಖಿನೋ ಭವಂತು, ಈ ಮಂತ್ರವನ್ನ ನಮ್ಮ ಧ್ಯೇಯವನ್ನಾಗಿಟ್ಟುಕೋಬೇಕು. ಎಷ್ಟೋ ಜನ ಮಹನೀಯರು ತಮ್ಮ ಸರ್ವಸ್ವವನ್ನು ಈ ಸಮಾಜಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಯಾಕೆಂದ್ರೆ ನಾವು ಹುಟ್ಟಿದ್ದೇವೆ, ಒಂದು ದಿವಸ ಸಾಯ್ತೇವೆ, ನಾವೇನು ತಗೊಂಡೋಗಲ್ಲ. ಈಗ ನೋಡಿ, ಎಷ್ಟೋ ದೊಡ್ಡ ದೊಡ್ಡ ಮಹಾನುಭಾವರೆಲ್ಲ ಹುಟ್ಟಿದ್ರು. ಮಾಂಧಾತ ಚ ಮಹೀಪತಿ ಕೃತ ಯುಗಾಲಂಕಾರ ಭೂತೋ ಗತ ಸೇತುರ್ಯೇನ ಮಹಾದದೋ ವಿರಚಿತ ಕ್ವಾಸೌ ದಶಾಸ್ಯಾಂತಕ ಅನ್ಯೇ ಚಾಪಿ ಯುಧಿಷ್ಠಿರ ಪ್ರಭೃತಯೋ ಯಾತಾದಿವಂ ಭೂಪತೆ ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯ ಯಾಸ್ಯತಿ. ಈ ಭೂಮಿ ಯಾರ ಜೊತೆನೂ ಹೋಗ್ಲಿಲ್ಲ. ಮಾಂಧಾತ ಚಕ್ರವರ್ತಿ ಇದ್ದ, ಶ್ರೀರಾಮ ಇದ್ದ, ಯುಧಿಷ್ಠಿರ ಇದ್ದ, ಎಷ್ಟೋ ಜನ ಚಕ್ರವರ್ತಿಗಳು ಈ ಭೂಮಿಯನ್ನು ಆಳಿದ್ರು. ಆದ್ರೆ ಭೂಮಿ ಯಾರ ಜೊತೆನೂ ಹೋಗ್ಲಿಲ್ಲ. ಈ ಪ್ರಸಂಗ ಏನಂತಂದ್ರೆ, ಕಾಳಿದಾಸ ಅವನ ಆಸ್ಥಾನ ಅಂದ್ರೆ ಈ ಭೋಜರಾಜನ ಆಸ್ಥಾನದಲ್ಲಿ ಇರ್ತಾನೆ. ಭೋಜರಾಜ ಚಿಕ್ಕವನಿದ್ದಾಗ ಅವರ ತಂದೆ ಅವಸಾನ ಕಾಲ ಪ್ರಾಪ್ತವಾಗುತ್ತೆ. ಅವರ ಚಿಕ್ಕಪ್ಪನನ್ನ ಕರೆದು, ಅಂದ್ರೆ ಆ ಭೋಜರಾಜನ ಚಿಕ್ಕಪ್ಪನನ್ನ ಕರೆದು ಇವನ ಕೈಯನ್ನು ಅವನ ಕೈಗಿಟ್ಟು, ನೋಡಪ್ಪ, ಇವನು ಪ್ರಾಪ್ತ ವಯಸ್ಕನಾಗುವವರೆಗೆ ಇವನನ್ನ ಬೆಳೆಸಿ ಅವನನ್ನ ಸಿಂಹಾಸನದ ಮೇಲೆ ಕೂರಿಸು ಅಂತ ಹೇಳಿ ಸತ್ತೋಗ್ಬಿಡ್ತಾನೆ. ಈ ಮುಂಜೆ ರಾಜ್ಯಭಾರ ಮಾಡ್ತಾ ಮಾಡ್ತಾ ಏನನ್ಸುತ್ತೆ ಅವನಿಗೆ, ಅಯ್ಯೋ ಈ ಸಿಂಹಾಸನ ನನಗೆ ಇರಬೇಕು, ನಾಳೆ ಇವನು ದೊಡ್ಡವನಾಗ್ಬಿಟ್ರೆ ನನಗೆ ಸಿಂಹಾಸನ ತಪ್ಪೋಗುತ್ತಲ್ಲ ಅಂತ ಏನ್ ಮಾಡ್ತಾನೆ, ಅವನ ಕೊಲ್ಲೋ ಪ್ರಯತ್ನ ಮಾಡ್ತಾನೆ. ಕಾಡಲ್ಲೇ ಕಳಿಸ್ಬಿಟ್ಟು ಕೊಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆಗ
ಆ ಕಟಕರಿಗೆ ಅವನನ್ನು ಕೊಲ್ಲೋಕ್ ಮನಸ್ಸು ಬರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅವನೊಂದು ಬೆರಳನ್ನ ಕತ್ತರಿಸ್ಬಿಟ್ಟು ಅವನನ್ನು ಎಲ್ಲೋ ಒಂದ್ ಕಡೆ ಬಚ್ಚಿಟ್ಟು ವಾಪಸ್ ಬಂದ್ಬಿಡ್ತಾರೆ. ಬರುವಾಗ ಅವನು ಒಂದು ಪತ್ರ ಬರೆದು ಕೊಟ್ಟಿರ್ತಾರೆ, ಇದನ್ನ ನಮ್ಮ ಚಿಕ್ಕಪ್ಪನಿಗೆ ಕೊಡಿ, ಅದರಲ್ಲಿ ಈ ಶ್ಲೋಕ ಬರ್ತದೆ. ಇಂತಹ ಚಕ್ರವರ್ತಿಗಳೆಲ್ಲ ಈ ಭೂಮಿಯನ್ನ ಆಳಿದ್ರು, ಎಲ್ಲರೂ ಹೊರಟೋದ್ರು, ಯಾರು ಈ ಭೂಮಿಯನ್ನ ಜೊತೆಯಲ್ಲಿ ತಗೊಂಡೋಗ್ಲಿಲ್ಲ. ಬಹುಶಃ ನೀನ್ ತಗೊಂಡೋಗ್ತೀಯ ಅಂತ ಕಾಣಿಸುತ್ತೆ ಅಂತ ಬರೆದಿರ್ತಾನ. ಅದನ್ನ ಕೇಳಿ ಅವನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಯ್ಯೋ, ನಾನೆಂಥ ಪಾಪಿ, ಇಂತಹ ಬಾಲಕನನ್ನ ಕೊಲ್ಲಿಸ್ಬಿಟ್ನಲ್ಲ ಅಂತ ಆ ಚಂಡಾಲರನ್ನ ಕರೆಸಿ ಕೇಳ್ತಾನೆ, ಏನಪ್ಪಾ ಕೊಂದು ಅವನನ್ನ? ಅವಾಗ ಅವ್ರ ಭಯದಿಂದ ಹೇಳ್ತಾರೆ, ಇಲ್ಲ ಮಹಾಸ್ವಾಮಿ, ನಾವು ಕೊಲ್ಲಿಲ್ಲ, ಹೋಗಿ ಮೊದಲು ಕರ್ಕೊಂಡ್ಬಂದು ಅವನನ್ನು ಬೆಳೆಸಿ ಪ್ರಾಪ್ತ ವಯಸ್ಕನಾದ್ಮೇಲೆ ಅವನನ್ನ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಇದರ ಅರ್ಥ ಏನಪ್ಪಾ ಅಂತ ಅಂದ್ರೆ, ನಾವು ಎಷ್ಟೇ ಕೋಟಿ ಹಣ ಸಂಪಾದನೆ ಮಾಡಿದ್ರು ಕೂಡ ನಾವು ತಿನ್ನೋದೊಂದು ಮುಷ್ಟಿ ಅನ್ನ, ಮಲಗೋದು 3 ಅಡಿ 6 ಅಡಿ ಜಾಗ, ಇಷ್ಟೇ. ಸತ್ ಮೇಲೆ ಇವೆಲ್ಲವನ್ನು ಬಿಟ್ಟು ಹೊರಟೋಗ್ತೇವೆ. ಆದ್ರೆ ಬದುಕಿದ್ದಾಗ ನಾವು ಯಾರಿಗೆ ಏನ್ ಸಹಾಯ ಮಾಡ್ತೀವಲ್ಲ, ಅದು ಶಾಶ್ವತವಾಗಿ ಉಳ್ಕೋತೇವೆ. ಈಗ ಏನು ಎಷ್ಟೋ ಜನ ಕೋಟ್ಯಾಧಿಪತಿಗಳು ಸತ್ತೋಗಿದಾರಲ್ಲ, ಅವ್ರನ್ನ ಯಾರು ನಾವು ನೆನಪು ಮಾಡ್ಕೊಳ್ಳೋದಿಲ್ಲ. ಅದೇ ಮದರ್ ತೆರೆಸಾ ಅವ್ರನ್ನ ನೆನಪು ಮಾಡ್ಕೋತೀವಿ, ಆದ್ಮೇಲೆ ಮಹಾತ್ಮ ಗಾಂಧೀಜಿಯವ್ರ ನೆನಪು ಮಾಡ್ಕೊಳ್ತೀವಿ. ಯಾರು ಸೇವೆ ಮಾಡಿದ್ರು ಸಮಾಜಕ್ಕೋಸ್ಕರ ಅವ್ರನ್ನ, ಶಿವಕುಮಾರ ಸ್ವಾಮಿಗಳು ನೆನಪು ಮಾಡ್ಕೊಳ್ತೀವಿ. ನೋಡಿ, ಆ ಶಿವಕುಮಾರ ಸ್ವಾಮಿಗಳು ನನ್ನಂತ ಲಕ್ಷಾಂತರ ಜನಕ್ಕೆ, ಅನಾಥರಿಗೆ ಆಶ್ರಯ ಕೊಟ್ಟರು. ಇವತ್ತು ಕೋಟಿ ಕೋಟಿ ಜನ ಅವ್ರ ಹೆಸರು ಹೇಳ್ಕೊಂಡು ಬದುಕ್ತಿದ್ದಾರೆ. ಹಾಗಾಗಿ ಇಂಥ ಸಮಾಜ ಸೇವೆಯನ್ನ ಮಾಡಿದ್ರೆ ನಿಜವಾಗ್ಲೂ ಅದು ನಮ್ಮ ತಲೆ ಕಾಯುತ್ತೆ. ಈ ಎಲ್ಲರೂ ಕೂಡ ಕೈಲಾದ ಸಹಾಯವನ್ನ ನಾವು ಸಮಾಜಕ್ಕೆ ಮಾಡೋಣ. ನಮ್ಮಿಂದ ಎಷ್ಟು ಶಕ್ತಿ ಇದೆಯೋ ಅದನ್ನ ಮಾಡೋಣ. ನಾವು ಕೂಡಿಟ್ಟು ಏನು ಮಾಡಬೇಕಾದ್ದಿಲ್ಲ, ಅದರಿಂದ ಏನು ಲಾಭ ಇಲ್ಲ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಧರ್ ದಂಪತಿಗಳಿಗೆ ಅವರ ಈ ಒಂದು ವೃತ್ತಿಯಲ್ಲಿ ಯಶಸ್ಸು ಸಿಗಲಿ, ಇನ್ನು ಈ ಆಸ್ಪತ್ರೆ ಒಳ್ಳೆಯ ಹೆಸರನ್ನ, ಕೀರ್ತಿಯನ್ನ ಗಳಿಸಲಿ, ಇಲ್ಲಿ ಚಿಕಿತ್ಸೆ ಪಡೆಯುವಂತಹ ರೋಗಿಗಳು ಬೇಗ ಗುಣಮುಖರಾಗಿ ಅವರಿಗೂ ಕೂಡ ಕೀರ್ತಿಯನ್ನು ತರುವಂತಾಗಲಿ ಅಂತ ಹೇಳಿ ಆಶಿಸ್ತಾ, ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ನಮಗೆ ಗೌರವ ಸಮರ್ಪಣೆ ಮಾಡಿದ ಎಲ್ಲರಿಗೂ ನನ್ನ ತುಂಬು ಹೃದಯದ ನಮಸ್ಕಾರಗಳನ್ನು. ನಮ್ಮ ಊರಲ್ಲಿ 10 ವರ್ಷಗಳ ಕಾಲ ನಮ್ಮ ಊರು ಮತ್ತೆ ನಮ್ಮ ಊರು ಸುತ್ತಮುತ್ತಗಳ ಮಕ್ಕಳುಗಳಿಗೆ ವಿದ್ಯಾರ್ಜನೆ ಮಾಡಿ, ಸೊ ಒಂದು ಗುರಿನ ತಲುಪೋದಕ್ಕೆ ಒಂದು ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾನಿರ್ಬೋದು, ನಮ್ಮ ತಮ್ಮ ಇರ್ಬೋದು, ನಂತರ ಎಷ್ಟೋ ಜನ ಮಕ್ಕಳುಗಳು ಇರ್ಬೋದು. ಅವರು ಒಂದು ಹಂತಕ್ಕೆ ತಲುಪಬೇಕಂದ್ರೆ ನಮ್ಮ ಗುರುಗಳು ಸರ್, ವೀರಭದ್ರಪ್ಪ ಸರ್ ಇರ್ಬೋದು, ಎಲ್ಲ ನಾರಾಯಣಪ್ಪ ಸರ್ ಇರ್ಬೋದು, ಮತ್ತೆ HD ರಮೇಶರು, VD ಸರ್ ಇರ್ಬೋದು. ಸೊ ಇವರೆಲ್ಲ ನಮ್ಗೆ ಇದ್ದವರೇ 4-5 ಜನ ಟೀಚರ್ಸ್. ಅವಾಗ ಅದರಲ್ಲಿ ಇದು ವಿಜ್ಞಾನ ಟೀಚರ್ಸ್ ಇರಲಿಲ್ಲ, ಇಂಗ್ಲಿಷ್ ಟೀಚರ್ಸ್ ಇರಲಿಲ್ಲ. ವಿಜ್ಞಾನ ಟೀಚರ್ಸ್ನ HTR ತಗೋತಾ ಇದ್ರು, ಆಮೇಲೆ ಇಂಗ್ಲಿಷ್ ಟೀಚರ್ VD ಸರ್ ತಗೋತಿದ್ರು. ಎರಡೇ ಇದನ್ನ ಶೇರ್ ಮಾಡ್ಕೊಂಡು ನಮ್ಗೆ ಕಷ್ಟಪಟ್ಟು ವಿದ್ಯಾರ್ಜನೆ ಮಾಡಿಸಿ ನಮ್ಮನ್ನು ಈ ಮಟ್ಟಿಗೆ ತಗೊಂಡ್ಬಂದ್ರೆ. ಅವ್ರು ಯಾವ ತರ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಇವರು ನಾರಾಯಣಪ್ಪ ಸರ್ ರಾತ್ರಿ ಟೈಮು ಊರುಗಳಿಗೆಲ್ಲ ಹೋಗೋರು, ಮಕ್ಕಳುಗಳು ಓದ್ತಾ ಇದಾರ ಇಲ್ಲ ಅಂತ. ನಮ್ಮೂರಿಗೂ ಬಂದಿದ್ದಾರೆ ಒಂದು ದಿವಸ, ಬಂದು ಆ ಮಕ್ಕಳುಗಳು ಓದ್ತಾ ಇರ್ತಾರ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅಷ್ಟ್ರ ಬಗ್ಗೆ ನಮ್ಗೆ ನಮ್ಮಗಳ ಬಗ್ಗೆ ಕಾಳಜಿ ವಹಿಸ್ತಾ ಇದ್ರು. ಆ ಮಟ್ಟಿಗೆ ಗುರುಗಳು ಅವಾಗ ನಮ್ಮ ಬಗ್ಗೆ ಕಾಳಜಿ ವಹಿಸಿ ನಮ್ಮನ್ನೆಲ್ಲ ಓದಿಸ್ತಾ ಇದ್ರು. ಆ ಟೈಮಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನ ಯಾರು ಓದಿಸ್ತಿರ್ಲಿಲ್ಲ, ಗುರುಗಳೇ ತಂದೆ ತಾಯಿಗಳ ತರ. ಹೌದು, ಆ ತರ ಕಾಳಜಿ ಇತ್ತು ಎಲ್ಲಾರ್ಗು. ನಮ್ಮ ಮಕ್ಕಳಿಗೆ ಸರಿ ಹೇಳಿದ್ರು, ನಮ್ಮ ಮಕ್ಕಳುಗಳು ಯಾವ ತರ ಎಷ್ಟು ಗೋಲ್ ರೀಚ್ ಆದಾಗ ಎಷ್ಟು ನಮ್ಗೆ ಸಂತೋಷ ಆಗುತ್ತೋ ಅಷ್ಟೇ ಅದಕ್ಕಿಂತ ಹೆಚ್ಚು ಸಂತೋಷ ಆಗುತ್ತೆ ನಮ್ಮ ಶಿಷ್ಯಂದಿರು ಒಂದು ಗುರಿ ಸಾಧನೆ ಮಾಡಿದ್ರೆ ಅಂತ ಹೇಳ್ತಾ ಇದ್ರು. ಅದೇ ತರ ಅವ್ರು ಆ ಟೈಮಲ್ಲೂ ಕೂಡ ಅವ್ರ ಮಕ್ಕಳುಗಳ ತರನೇ ನಮ್ಮನ್ನ ನೋಡ್ಕೊಂಡಿದ್ರು. ಅವಾಗ ಯಾರು ಅಲ್ಲಿ ತಂದೆ ತಾಯಿಗಳು ಅವ್ರ ಮಕ್ಕಳುಗಳು ಏನ್ ಓದ್ತಾ ಇದಾರೆ ಅನ್ನೋದು ಗೊತ್ತಿರ್ತಿರ್ಲಿಲ್ಲ. ಅಂತ ಒಂದು ಸಮಯದಲ್ಲಿ ನಮ್ಮ ಗುರುಗಳು ಒಳ್ಳೆ ನಮ್ಮ ಬಗ್ಗೆ ಕಾಳಜಿ ವಹಿಸಿ ಒಂದು ಕನ್ನಡ ಟೀಚರು, ಒಂದು ಕನ್ನಡ ನಮ್ಗೆ ಭಾಷೆ ಯಾವ ತರ ಇರಬೇಕು, ಯಾವ ತರ ಅದ್ರ ಬಗ್ಗೆ ಏನೆಲ್ಲ ಇರಬೇಕು ಅದೆಲ್ಲ ಹೇಳ್ಕೊಡ್ತಾ ಇದ್ರು. ಒಂದು ಸಿನಿಮಾ ಅಂದ್ರೆ ಯಾವ ತರ ಇರ್ಬೇಕು, ಒಂದು ಧರ್ಮ ಅಂದ್ರೆ ಇರ್ಬೇಕು, ಸರ್ವ ಶ್ಲೋಕ ಹೇಳ್ತಾ ಇದ್ರು. ಆ ಶ್ಲೋಕನ ಅಲ್ಲಿ ಬಂದ ತಕ್ಷಣ ಬರಿತಾ ಇದ್ರು. ಫಸ್ಟ್ ಬರಿತಾ ಇದ್ರೆ ಧರ್ಮೋ ರಕ್ಷಿತ ಅದು ಬರೆದ್ಬಿಟ್ಟೆ ಅವರು ಸ್ಟಾರ್ಟ್ ಮಾಡ್ತಾ ಇದ್ರು. ಅದು ನಮ್ಗೆ ಇನ್ನೂ ಜ್ಞಾಪಕ ಇದೆ. ಸೊ ನಾವು ಅವ್ರ 35 ವರ್ಷಗಳ ನಂತರ ಸರ್ನ ಭೇಟಿ ಮಾಡಿ ಆಶೀರ್ವಾದ ತಗೊಂಡಿದ್ದು ನಮ್ಮೆಲ್ಲರ ಕರ್ತವ್ಯ. ಅದು ಒಂದು ಸಂತೋಷ ಅಂತ ಹೇಳ್ಬೋದು. ಅದೇ ತರ ಮೇಡಮ್ ಇದ್ದಾರೆ,
ಚೂಡಾಮಣಿ ಮೇಡಮ್ ಸೊ ಇದು ಶ್ರೀಧರ್ಗೆ ಎಲ್ಲಾ ಕೆಲಸಗಳಲ್ಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬೆನ್ನೆಲುಬಾಗಿ ನಿಂತು ಮತ್ತೆ ಮಾರ್ಗದರ್ಶಕ ನೀಡ್ತಾ ಇದ್ದಾರೆ. ಮಾರ್ಗದರ್ಶಕರಾಗಿ ಈ ಸಂಸ್ಥೆಗೆ ಈ ತರ ಇರಬೇಕು ಅಂತ ಹೇಳಿ ಯಾವುದೇ ಸರ್ಕಾರದ ಮಟ್ಟದಲ್ಲಿ ಏನೇ ಕೆಲಸ ಆಗ್ಬೇಕು ಅಂತ ಅಂದ್ರೂ ಅದನ್ನ ಹಿಂದೆ ನಿಂತು ಈ ತರ ಮಾರ್ಗದರ್ಶನ ನೀಡಿ ಈ ಜಾಗ ಏನಿದೆ ಆ ಜಾಗನ ಅವರ ಮಾರ್ಗದರ್ಶನದಲ್ಲಿ ನಮ್ಗೆ ಸಹಾಯ ಮಾಡಿ ಈ ಸಂಸ್ಥೆಗೆ ಮಂಜೂರು ಮಾಡಿಸ್ಕೊಳ್ಳೋದ್ರಲ್ಲಿ ಅವ್ರದ್ದು ಒಂದು ದೊಡ್ಡ ಕೆಲಸ ಇದೆ. ಅವ್ರಿಗೆ ಈ ನಮ್ಮ ತಂದೆ ತಾಯಿಯರ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮತ್ತೆ ಈ 3ನೇ ಬ್ಲಾಕ್ನ ಇನಾಗ್ಯುರೇಷನ್ ಸಂದರ್ಭದಲ್ಲಿ ಮೇಡಮ್ಗೆ ನಾವು ನಮಸ್ಕಾರ ಹೇಳ್ತೀವಿ. ಮತ್ತೆ ಇದೇ ರೀತಿ ಈ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಏರ್ಲಿ ಅಂತ ಹೇಳಿ ನಾನು ಆಸ್ ಎ ಬ್ರದರ್ ಅಣ್ಣನಾಗಿ ನಾನು ಇವರಿಗೆ ಶುಭಾಶಯ ಕೋರ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಂತೋಷದಲ್ಲಿ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಫ್ರೀಯಾಗಿ ಬಿಟ್ಟರೆ ನಾನು ತುಂಬಾ ಫ್ರೀಯಾಗಿ ಮಾತಾಡ್ತೀನಿ. ಐ ಡೋಂಟ್ ನೋ. ಒಂದು ಏನು ನಮ್ಮ ಗುರುಗಳಿದ್ದಾರೆ, ನಮ್ಮ ತಂದೆ ತಾಯಿರಿದ್ದಾರೆ, ನಮ್ಮ ಅಣ್ಣ ಇದ್ದಾರೆ. ಒಂದು ಪ್ರೊಫೆಷನಲಿ ಟೀಚರ್ ಅಂತ ಇದ್ರು ನಮ್ಮ ತಗಡೂರು ವೀರಭದ್ರಪ್ಪನವರು. ನನಗೆ 2 ವರ್ಷ ನನ್ನ ಎಜುಕೇಶನ್ಗೆ ಹೆಲ್ಪ್ ಮಾಡಿದ್ರು. ಒಂದು ನನಗೆ ಇನ್ನೂ ನೆನಪಿದೆ, ವಿದ್ಯಾರ್ಥಿ ಒಂದು ಪತ್ರ ಅಂತ. ಆ ವಿದ್ಯಾರ್ಥಿ ಒಂದು ಪತ್ರ ನಾನು ಕೆಲವರಿಗೆ ಅದು ನಮ್ಮ ನರೇಂದ್ರ ಅಂತ ಒಂದು ವಿವೇಕಾನಂದ ಅವ್ರದ್ದೊಂದು ಎಕ್ಸಾಮ್ಗಳೆಲ್ಲ ಬರ್ಸ್ತಿದ್ರು. ಆ ಬುಕ್ನ ನಾನು ಎಲ್ಲಿವರೆಗೂ ಓದ್ತಿದ್ದೆ ಅಂದ್ರೆ ನಾನು ಫಸ್ಟ್ PUC ಸೆಕೆಂಡ್ PUCನಲ್ಲೂ ಅದು ವಿದ್ಯಾರ್ಥಿ ಒಂದು ಪತ್ರ ಅನ್ನೋ ಒಂದು ಬುಕ್ಸ್ನ ಓದ್ತಾ ಇದ್ದೆ ಕನ್ನಡದಲ್ಲಿ. ಇನ್ಫ್ಯಾಕ್ಟ್ ನನ್ನ ಮಕ್ಕಳಿಗೂ ಆ ಬುಕ್ ಕೊಡ್ಸೋಣ ಅಂದ್ಬಿಟ್ಟು ಮೊನ್ನೆಲ್ಲ ಗೂಗಲ್ ನಲ್ಲಿ ಮಾಡಿ ಹುಡುಕ್ತೆ, ಆ ಬುಕ್ ಸಿಕ್ಲಿಲ್ಲ. ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೆಚ್ಚು ಹೇಳ್ತಿದ್ದೆ. ನಾನು ಓದ್ಬೇಕಾದ್ರೆ ಹೇಳ್ಕೊಳ್ತಿದ್ದೆ. ನನಗೆ SSLC ವರೆಗೆ ಕನ್ನಡ ಮೀಡಿಯಂ, PUCಗೆ ನನಗೆ ಡೈರೆಕ್ಷನ್ ಕೊಟ್ಟು ಹಿಂಗೆ ಓದು ಇದೇ ತರ ಮಾಡಿ ಅಂತೇಳಿ ಟಾಪರ್ ಆಗೋದಕ್ಕೆ ಹೆಲ್ಪ್ ಮಾಡಿದ್ದು ನಮ್ಮಣ್ಣ. ಸೊ ಇವರ ಡೈರೆಕ್ಷನ್ ಅಲ್ಲಿ ಅಂದ್ರೆ ಇದೇ ಟ್ಯೂಷನ್ಗೆ ಹೋಗು, ಇದೇ ಬುಕ್ಸ್ ಓದು ಅಂತ ಹೇಳ್ಕೊಟ್ಟು ನನಗೆ ಏನು ಮೆಡಿಕಲ್ ಸೀಟ್ಗೆ ತಗೊಳ್ಳಕ್ಕೆ ಸಹಾಯ ಮಾಡಿದ್ದು, ಒಂದು ಡೈರೆಕ್ಷನ್ ಕೊಟ್ಟಿದ್ದು ಇವರು. ಮತ್ತೆ ಇನ್ನು ಕೆಲವು ಗುರುಗಳಂತ ಕೆಂಪೇಗೌಡರು, ಶ್ರೀಧರ್ ಮೂರ್ತಿ, ನಾಗರಾಜಪ್ಪ ಅವರೆಲ್ಲ ನನ್ನ PUC ಗುರುಗಳು. ಸೊ ಎಲ್ಲ ಅವರು ಏನೋ ಒಂದು ಬೇಸ್ ಹಾಕೊಟ್ರು. ಅದರಿಂದ ನಾನು ಮೆಡಿಕಲ್ ಆದೆ. ಮೆಡಿಕಲ್ ಬಂದ್ಮೇಲೆ ಒಂದು ಚೈನು ಅದು ಒಂದು ಸಂಸ್ಥೆ ಕಟ್ಟಬೇಕಾಗಿ ಬಂತು. ಸಂಸ್ಥೆ ಕಟ್ಟಿದೆ. ಅದಾದ್ಮೇಲೆ ಈ ತರ ಒಂದು ಬೆಳೀತಾ ನಮ್ಮ ಚೂಡಾಮಣಿ ಮೇಡಮ್ ಅವರು ಸಿಕ್ಕಿದ್ರು. ಸಂಸ್ಥೆಯನ್ನು ದೊಡ್ಡದಾಗಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬೇಕು ಅಂತ ಬಂದಾಗ ಚೂಡಾಮಣಿ ಮೇಡಮ್ ಅವರು, ಸೊ ನನಗೆ ಸುಮಾರು ಮೇಡಮ್ ಅವರು 16 ಹೆಚ್ಚು ಕಮ್ಮಿ ಒಂದು 8-9 ವರ್ಷದಿಂದ ಪರಿಚಯ. ಅವರು ಮೇಡಮ್ ನಮ್ಮ ಬ್ರದರ್ ಹೇಳ್ದಂಗೆ ಸೊ ಒಂದು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಸೊ ನಾನೇನೇ ಇದು ಮಾಡ್ಬೇಕಾದ್ರೆ ಅಡ್ಮಿನಿಸ್ಟ್ರೇಷನ್ ವರ್ಕ್ ಅಲ್ಲಿ ಏನೇ ಇದ್ರು ಮೇಡಮ್ ಈಗ ಮಾಡ್ಲಾ ಅಂತ ಸಜೆಷನ್ ತಗೊಳ್ತೀನಿ. ಅಂಡ್ ಬೇರೆ ಗ್ರೋತ್ಗೆ ಅಂಡ್ ನನ್ನ ಗ್ರೋತ್ಗೆ ಏನೇ ಇರ್ಬೋದು ಇಸ್ ಡೈರೆಕ್ಷನ್ ಇಸ್ ಮೈ ಬ್ರದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹೆಚ್ಚಿನದಾಗಿ ಇದಕ್ಕೆಲ್ಲ ಬ್ಯಾಕ್ ಬೋನ್ ಆಗಿ ಒಂದು ಇನ್ನೋಸೆಂಟ್ ಪೇರೆಂಟ್ಸ್ ಅಂದ್ರೆ ನನ್ನ ತಂದೆ ತಾಯಿಗಳು, ಅವ್ರ ಮೇಲೆ ಅಗಾಧವಾದ ಗೌರವಗಳಿದೆ. ಸೊ ಇನ್ನು ಬೇರೆ ನನ್ನ ಸ್ಕೂಲ್ ಟೀಚರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ವೀರಭದ್ರಪ್ಪ ಅವ್ರ ಮನೆಗೆ ನಾನು ಬಂದಾಗ ಹೇಳ್ತಾ ಇದ್ದೆ. ನಾನು 9ನೇ ಕ್ಲಾಸಲ್ಲಿ ಯಾವುದೋ ಒಂದು ಬುಕ್ಸ್ ನ ಪ್ರೈಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ನಾನು ಅವ್ರ ಮನೆಗೂ ಹೋಗಿದ್ದೆ. ನಾನು ಕುಣಿಗಲಲ್ಲಿ. ಅವಾಗ ಕುಣಿಗಲ್ಗೆ ನಾನು ನಮ್ಮ ಹಳ್ಳಿ ನಿಡ್ಸಾಲೆಯಿಂದ ಕುಣಿಗಲ್ ಬಸ್ ಹೋಗ್ಬೇಕು ಅನ್ನೋದೇ ಒಂದೇನೋ ಒಂದು ಖುಷಿ. ಅವಾಗ ಮನೆಗೆ ಹೋಗಿ ಒಂದು ಊಟ ಮಾಡಿ ನಾನು ಹಂಗೂ ಮಧ್ಯಾಹ್ನ ಹೋಗಿದ್ದೆ. ಸೊ ಮೇಡಮ್ ಸರ್ ಇದ್ರು, ಊಟ ಮಾಡೋದ್ರು. ಇಲ್ಲ ಸರ್ ಬೇಡ ಅಂದ್ರೆ ಮಾಡಪ್ಪ ನೀನು. ಆ ಅನ್ನ ಸಾರು ನಾನು ಮಾಡಿದ್ದೆ. ಆ ಒಂದು ಖುಷಿ, ಆ ರುಚಿ ನನಗಿನ್ನೂ ಇದೆ. ಸೊ ಅಂದ್ರೆ ಏನು ಇವೆಲ್ಲ ನಾವೇನು ಸಾಧನೆ ಮಾಡಿದೀವಿ ಇದೆಲ್ಲ ಕಡಿಮೆ. ಸೊ ನಮ್ಮ ಬ್ರದರ್ ಹೇಳ್ದಂಗೆ ಆಗಿನ ಗುರುಗಳು ಯಾವ ರೀತಿ ನಮ್ಗೆ ತೇದಿ ಹೇಳ್ಕೊಡ್ತಿದ್ರು. ಮತ್ತೆ LN ಮಾಸ್ಟ್ರು ಅಂತ ಹೇಳ್ತಿದ್ರು. ಅವರು ಲಿಟ್ರಲಿ ಅವರು ರಾತ್ರಿ 10 ಗಂಟೆಗೆ 11 ಗಂಟೆಗೆ ಎಲ್ಲ ಬಂದು ಹಳ್ಳಿನಲ್ಲಿ ರೌಂಡ್ಸ್ ಮಾಡಿ ಯಾವ ಮಕ್ಕಳು ಏನ್ ಓದ್ತಾ ಇದಾರೆ ಅಷ್ಟು ಮಾನಿಟರ್ ಮಾಡೋರು. ನನಗೆ 20 ಮಾರ್ಕ್ಸ್ ತೆಗೆದ್ರೆ ಒಂದು ಟೆಸ್ಟ್ ಆಗಲ್ಲ, ನೀನ್ ನೆಕ್ಸ್ಟ್ 21 ತೆಗಿಬೇಕು. 20 ಏನಕ್ಕೆ 25 ತೆಗ್ದಿಲ್ಲ ಅಂತ ಹೊಡೆಯೋರು. ಟಾಪರೇ ನಾನು ಇರ್ತಿದ್ದೆ ಹೊಡೆಯೋರು. ಆಮೇಲೆ 25ಕ್ಕೆ 24 ತೆಗೆದ್ರೆ 25 ಏನಕ್ಕೆ ತೆಗ್ದಿಲ್ಲ ಅಂತ ಹೊಡೆಯೋರು. ಸೊ ಇವೆಲ್ಲ ಒಂಥರ ಏನೋ ಒಂದು ಚಾಲೆಂಜಿಂಗ್ ಟಾರ್ಗೆಟ್ ಅಚೀವ್ ಮಾಡೋದಕ್ಕೆ ಅವರು ನಾವು ಅವತ್ತು ಹಾಕೊಟ್ಟಿದ್ದ ಬೇಸು. ಈಗ ನನ್ನ ಮಕ್ಕಳುಗಳು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ಬೋದು, ನಾವು ಕನ್ನಡ ಮೀಡಿಯಂದಲ್ಲಿ ನಮ್ಗೆ ಏನ್ ಬೇಸ್ ಹಾಕೊಟ್ಟಿದ್ದು ಇವರು. ಮತ್ತೆ ಇನ್ನು ನನಗೆ ರವಿ ಮಾಸ್ಟರ್ ಅಂತಿದ್ರು, ಹರಿದಾಸ್ ಮಾಸ್ಟರ್ ಅಂತಿದ್ರು. ನಾನು ಆಕ್ಚುಲಿ ಎಲ್ಲಾರು ಗುರುಗಳನ್ನ ಕರೆದು ಇವತ್ತು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೆ. ನಮ್ಮ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿ ಅವರು ಅವ್ರದ್ದು ಡೇಟ್ ಸಿಕ್ಲಿಲ್ಲ. ಅವ್ರದ್ದು ಏನೋ ದೇವರು ಕರುಣಿಸಿದ್ರೆ ಮುಂದೆ ಇನ್ನು ಹೆಚ್ಚಿನ ಸ್ಕೇಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ನನ್ನ ಎಲ್ಲ ಈ ಬೆಳವಣಿಗೆಗೆ ಸಹಕರಿಸಿದಂತ ಸೊ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ
ಬೆಳೆಸಿದಂಥವ್ರಿಗೆ ಒಂದು ನನ್ನ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಆಶೀರ್ವಾದ ತಗೋಬೇಕಂದ್ರೆ ತುಂಬಾನೇ ಆಸೆ ಇತ್ತು. ಬಂತಣ್ಣ ಅವ್ರು ಭೇಟಿ ಮಾಡಿದೆ. ಮತ್ತೆ ಗೆಳೆಯ ಅಂದ್ರೆ ನಾವು ಒಟ್ಟಿಗೆ ಇರ್ತಿದ್ವಿ, ನಾವು ಮತ್ತೆ ನಾಯಿಗೌಡ ಅಂತೇಳಿ ಎಲ್ಲೋದ್ರೂ ಒಟ್ಟಿಗೆ ನಾವು 3 ಜನನು. ಇವತ್ತು ಅವನ್ನ ಬೆಳವಣಿಗೆ ನೋಡಿ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವ್ರ ಬಗ್ಗೆ ಒಂದು ಕವನ ಬರ್ತೀನಿ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಇದು ಕೇಳಿ ಒಂದು ಕವಿಗಳು ಹೌದಾ? ನೋಡಿ ಕವಿಗಳು ಮೇಡಮ್, ನಾನು ಆಕ್ಚುಲಿ ಸೆಕೆಂಡ್ MBBS ನಮ್ಮ ಕವಿ ಅಂತ ನನ್ಗೆ ಅವಾರ್ಡ್ ಬಂದಿದೆ. ನೋಡಿ ಅಂದ್ರೆ ಸ್ಪಾಟ್ ಅಲ್ಲಿ ಕವಿತಾ ಬರ್ದಿದ್ದೆ ನಾನು. ಒಂದು ನನ್ನ MBBS ಅಲ್ಲಿ ಒಂದು ಇಟ್ಕೊಟ್ರು, ಒಂದು ಮಗುಗೆ ಹಾಲು ಕುಡಿಸ್ತಾ ಇರೋದು ಫೋಟೋ. ಅದನ್ನ ನೋಡಿ ಅಮೃತಧಾರೆ ಅಂತ ಶೀರ್ಷಿಕೆ ಕೊಟ್ಟು ಬರ್ದಿದೆ. ನನ್ನೊಂದು ಕವಿ ಇದೆ. ಒಂದು 29 ಕವನಗಳಿವೆ ನನ್ನವು. ನೋಡಿ ನೋಡಿ ಕವನ ಬರೆಯಲು ಸ್ಫೂರ್ತಿ ನಮ್ಮ ಸಾರ್. ಯಾಕೆಂದ್ರೆ ಅವ್ರ ಒಂದು ಟೈಮಲ್ಲಿ ಹೇಳಿದ್ರು, ಒಂದು ನಿಮ್ಮೇಜಿನ ಹುಡುಗ ಒಬ್ಬ 120 ಕವನ ಬರ್ದೇನ್ ಕಡ, ನಿಮ್ಮಲ್ಲಿ ಯಾರು ಇರ್ಬೋದು ಆತರ ಅಂತ ಹೇಳು. ನಾನು ಅವತ್ತು ನೈಟೇ ಒಂದು ಕತೆ ಮತ್ತೆ ಕವನ ಬರ್ದಿ. ನಮ್ಮ ಅಕ್ಕ ಬೈದ್ಬಿಟ್ಲು, ಎಷ್ಟು ಓದಬಲ್ಲ ಇನ್ನೂ ಹಾಲೆ ಕವನ ಬರ್ದಿ ಅಂತೇಳಿ. ಅವಾಗ ಸ್ಟಾಪ್ ಮಾಡ್ಬಿಟ್ಟು, ಬಟ್ ಅದಾದ್ರೂ ಮನಸ್ಸಲ್ಲಿ ಹಾಗೆ ಆಯ್ತು, ಬರಿಬೇಕು ಅಂತೇಳಿ. ಅದಾಗೆ ಬರಿತಾ ಬಂತ ಒಂದು 200-300 ಕವನ ಬರ್ತಿದ್ದೇನೆ. ಈಗ ನಮ್ಮ ಗೆಳೆಯನ ಬಗ್ಗೆ ಒಂದು ಬರೆದಿರೋದು ನಿಮ್ಮ ಮುಂದೆ ಓದ್ತಾ ಇದ್ದೀನಿ. ನಮ್ಮ ಗೆಳೆಯ ಶ್ರೀಧರ ಕೂಡು ಕುಟುಂಬದ ಹುಟ್ಟಿ ಬಂದು ಕಷ್ಟಗಳ ಮೆಟ್ಟಿ ಕನಸ ಕಂಡು ವೈದ್ಯನಾದ ನಮ್ಮ ಗೆಳೆಯ KC ಶ್ರೀಧರ. ಓದಿದ ಶಾಲೆಗೆ ಹೆಸರು ತಂದು ಅಪ್ಪ ಅಮ್ಮನ ಹೆಮ್ಮೆಯ ಪುತ್ರ ನೀನೆಂದು ವಿದೇಶಕ್ಕೆ ಹೋಗಿ ಕಲಿತು ಬಂದು ತಾಯ್ನಾಡಲ್ಲಿ ಸೇವೆ ಮಾಡುತ್ತಿರುವ ನಮ್ಮ ಗೆಳೆಯ KC ಶ್ರೀಧರ. ಸಮಾಜಕ್ಕೆ ಮಾದರಿಯಾಗಿ, ವೃದ್ಧರಿಗೆ ಆಸರಿಯಾಗಿ, ಬುದ್ಧಿಮಾಂದ್ಯ ಮಕ್ಕಳಿಗೆ ಬೆಳಕಾಗಿ ಸೇವೆ ಮಾಡುತ್ತಿರುವ ಸರಳ ಜೀವಿ ನನ್ನ ಗೆಳೆಯ KC ಶ್ರೀಧರ. ಸಮಾಜಕ್ಕೆ ಬೇಕು ನಿನ್ನಂಥ ಉತ್ತಮ ವೈದ್ಯರು. ನಶೆ ಮುಕ್ತ ಕರ್ನಾಟಕ ಅದು ನಿನ್ನಿಂದ ಸಾಧ್ಯ. ವೈದ್ಯಕೀಯ ರಂಗದಲ್ಲಿ ಇನ್ನೂ ಹೆಚ್ಚು ಹೆಸರು ಮಾಡಿ ಬೆಳೆಯಬೇಕು ಇನ್ನೂ ಎತ್ತರ ಸಾಧಿಸಿ ತೋರು ನಿರಂತರ ನನ್ನ ಗೆಳೆಯ KC ಶ್ರೀಧರ. ಗ್ರೂಪಲ್ಲೆಲ್ಲ ಪೋಸ್ಟ್ ಮಾಡಿದೆ ಮೇಡಮ್. ಇಷ್ಟೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.